ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2 ಲಕ್ಷ ಜನಕ್ಕೆ ಇನ್ಮುಂದೆ ಯಾವತ್ತೂ ಕೂಡ ಬರಲ್ಲ. ಬಂಧುಗಳೇ ನಮಸ್ಕಾರ, ನಾನು ಶಿವಮೊಗ್ಗ. ನೀವಿನ್ನೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ 21ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗ್ತಾ ಇದೆ, ಆಗಿದೆ ಕೂಡ ತುಂಬಾ ಜನಕ್ಕೆ. ಆದ್ರೆ ಇನ್ನ ಒಂದು 20-25% ಜನಕ್ಕೆ ಇನ್ನ ಬಿಡುಗಡೆ ಆಗ್ಬೇಕಾಗಿದೆ. ಇದು ತಾಂತ್ರಿಕ ದೋಷ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಹಣವನ್ನ ಕೂಡಲೇ ಒಂದೇ ಸರಿಗೆ ಒಂದು ವಾರದಲ್ಲೇ 1,28,00,000 ಜನಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ವಾರದಲ್ಲೇ ಕಂಪ್ಲೀಟ್ ಮಾಡಕ್ ಆಗಲ್ಲ. ಒಂದು 10 ರಿಂದ 15 ದಿನಗಳು ಬೇಕಾಗುತ್ತೆ. ಕೂಡಲೇ ಹಾಕಕ್ಕಾಗಲ್ಲ. ಅದು ಯಾವುದರಿಂದ ಬಿಡುಗಡೆ ಆದ್ರೂ ಅಷ್ಟೇನೆ, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆದ್ರೂ ಆಗ್ಬೋದು. ಒಂದೇ ಸರಿಗೆ 1,28,00,000 ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಒಂದೇ ಸರಿ ಹಾಕಕ್ಕೆ ಆಗಲ್ಲ. ಇದೆಲ್ಲ ನಿಮ್ಗೂ ಗೊತ್ತಿರೋಂಥ ವಿಷಯ ಅಲ್ವಾ? ಅದರಿಂದ ಹಂತ ಹಂತವಾಗಿ ಇನ್ನೊಂದು 2 ದಿನದಲ್ಲಿ ಈ ಏನು 20-25% ಜನ ಏನಿದ್ದಾರೆ ಇವರಿಗೆ ಖಂಡಿತವಾಗ್ಲೂ ಅಮೌಂಟ್ ಬಂದೇ ಬರುತ್ತೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈಗ ಇವತ್ತು ಒಂದು ಶಾಕಿಂಗ್ ವಿಷಯ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುಮಾರು 2 ಲಕ್ಷ ಫಲಾನುಭವಿಗಳು ಏನಿದ್ರು ಅವರನ್ನ ಅನರ್ಹಗೊಳಿಸಲಾಗಿದೆ. ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗಿದೆ. ಯಾವ ಉದ್ದೇಶಕ್ಕೋಸ್ಕರ ಅಂತ ಹೇಳಿ ನೋಡೋದಾದ್ರೆ, ಅವರೆಲ್ಲರೂ ಕೂಡ ಟ್ಯಾಕ್ಸ್ ಪೇಯರ್, ಅಂದ್ರೆ ಸರ್ಕಾರಕ್ಕೆ ತೆರಿಗೆ ಕಟ್ಟುವಂತಹ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಒಂದು 2 ಲಕ್ಷ ಜನಗಳನ್ನ ಆಲ್ರೆಡಿ ಎನ್ಕ್ವೈರಿ ಮಾಡಿ ಹುಡುಕ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಅವರಿಗೆ 21ನೇ ಕಂತಿನ ಹಣ ಏನಿದೆ ಅದು ಬಂದ್ ಆಗಿದೆ ಆಲ್ರೆಡಿ. ಇನ್ನು ನೆಕ್ಸ್ಟ್ 22ನೇ ಕಂತಿನ ಹಣ ಏನಿದೆ ಅದು ಅವರಿಗೆ ಬರಲ್ಲ. ಅರ್ಥ ಆಯ್ತಾ? ಯಾರು ಕೂಡ ನಮಗ್ ಬಂದಿಲ್ಲ ಹಾಗೆ ಹೀಗೆ ಅಂತ ಅವರೇ ಅರ್ಥ ಮಾಡ್ಕೋಬೇಕು. ನಾವೇನಾದ್ರು ಟ್ಯಾಕ್ಸ್ ಕಟ್ತಾ ಇದೀವಾ, ಅದಕ್ಕೋಸ್ಕರ ಬಂದಿಲ್ಲ ಅಂದ್ರೆ ಅವರಿಗೆ ಇನ್ಮೇಲೆ ಯಾವತ್ತೂ ಕೂಡ ಬರಲ್ಲ. ಅದನ್ನ ಅವರ ನೆನಪಿನಲ್ಲಿ ಇಟ್ಕೋಬೇಕು. ಇಷ್ಟರೊಳಗೆ ಇವಾಗ ಯಾರಾದ್ರೂ 21ನೇ ಕಂತಿನ ಹಣ ಇನ್ನ ನಮಗ್ ಬಂದಿಲ್ಲ ಅಂತ ಹೇಳಿ ಯಾರಾದ್ರೂ ಟ್ಯಾಕ್ಸ್ ಪೇಯರ್ ಕಾಯ್ತಾ ಕುತ್ಕೊಂಡಿದ್ರೆ ಅವರಿಗೂ ಕೂಡ ಬರೋದು ಡೌಟ್. ಆಯ್ತಾ? ಇದು ಸರ್ಕಾರದಿಂದ ಈ ವರದಿ ಬಂದಾಗಿದೆ ಆಲ್ರೆಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅವರಿಗೆ ಯಾವುದೇ ಕಾರಣಕ್ಕೂ ಈ ಟ್ಯಾಕ್ಸ್ ಪೇಯರ್ಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಇದೇನಾಗುತ್ತೆ, ಪ್ರಕ್ರಿಯೆ ಏನಾಗುತ್ತೆ ಅಂತ ಹೇಳಿದ್ರೆ, ತಿಂಗಳ ಇದನ್ನು ಈ ಒಂದು ಟ್ಯಾಕ್ಸ್ ಪೇಯರ್ಗಳನ್ನ ಏನಾಗುತ್ತೆ ಹುಡುಕ್ತಾ ಹೋಗ್ತಾರೆ. ಇವಾಗ 2 ಲಕ್ಷ ಇರೋದು 4 ಲಕ್ಷ ಬೇಕಾದ್ರೂ ಆಗ್ಬೋದು, 5 ಲಕ್ಷ ಬೇಕಾದ್ರೂ ಆಗ್ಬೋದು. ಅರ್ಥ ಆಯ್ತಾ? ಏನ್ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಅವರಿಗೆ ಈ ಗೃಹಲಕ್ಷ್ಮಿಯ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧಾರ ಮಾಡ್ಬಿಟ್ಟಿದೆ ಆಲ್ರೆಡಿ. ಅರ್ಥ ಆಯ್ತಾ? ಇನ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟ್ಯಾಕ್ಸ್ ಪೇಯರ್ಗಳನ್ನ ಕಡಿಮೆ ಮಾಡ್ಕೊಂತ ಹೋದಾಗ ಅಮೌಂಟ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ 1,28,00,000 ಫಲಾನುಭವಿಗಳು ಏನಿದ್ದಾರೆ ಇದರಲ್ಲಿ 1 ಕೋಟಿ ಬೇಕಾದ್ರೂ ಆಗ್ಬೋದು ಲಾಸ್ಟ್ ಅಲ್ಲಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವರಿಗೆಲ್ಲ ಬೇಗ ಅಮೌಂಟ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ತಿಂಗಳ 28 ಲಕ್ಷ ಬೇಕಾದ್ರೂ ಅನರ್ಹ ಮಾಡ್ಬೋದು ಇನ್ನು ಮುಂದೆ. ಅದು ಯಾರ್ಯಾರು ಟ್ಯಾಕ್ಸ್ ಪೇಯರ್ ಇದೀರ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಅರ್ಥ ಆಯ್ತಾ? ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು. ನಮಗ್ ಬಂದಿಲ್ಲ ಅಂತ ಹೇಳಿದ್ರೆ, ಅಕಸ್ಮಾತ್ ನಾವು ಟ್ಯಾಕ್ಸ್ ಏನಾದ್ರು ಪೇ ಮಾಡ್ತಾ ಇದೀವಿ ಅಂದ್ರೆ ನಮ್ಗಿನ್ ಬರಲ್ಲ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಆಯ್ತಾ? ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಯಾರ್ಯಾರು ಅವರಿಗೆ ಖಂಡಿತವಾಗ್ಲೂ ಅವ್ರ ಅಕೌಂಟಿಗೆ ಅಮೌಂಟ್ 1 ದಿನ 2 ದಿನ ಲೇಟ್ ಆಗ್ಬೋದು, ಆದ್ರೆ ಖಂಡಿತವಾಗ್ಲೂ ಅವ್ರ ಅಕೌಂಟಿಗೆ ಅಮೌಂಟ್ ಬಂದೇ ಬರುತ್ತೆ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅರ್ಥ ಆಯ್ತಾ? ಇನ್ನ 22ನೇ ಕಂತಿನ ಹಣ ಇನ್ನೊಂದು 3 ರಿಂದ 4 ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ
ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಕೊಡ್ತೀವಿ, ಇನ್ನ ಒಂದು 4 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಏನು ಈ 21ನೇ ಕಂತಿನ ಹಣ ಏನು ಒಂದಿಷ್ಟು ಜನ 20-25% ಜನಕ್ಕೇನು ಬ್ಯಾಲೆನ್ಸ್ ಉಳ್ಕೊಂಡಿದೆ, ಅದು ಇನ್ನೊಂದು 2-3 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು 10% ಜನ ಉಳ್ಕೊಂಡ್ರು ಅಂದ್ರೆ ಅದನ್ನ 22ನೇ ಕಂತಿನ ಹಣದ ಜೊತೆಗೆ 4,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ವ್ಯಕ್ತಿಗಳಿದ್ದಾರೆ ಅವರ ಮಾಹಿತಿಯನ್ನ ಆಧರಿಸಿ ನಾವು ಹೇಳ್ತಕ್ಕಂಥದ್ದು. 2-3 ದಿನದಲ್ಲಿ ಎಲ್ಲದೂ ಕೂಡ ಕಂಪ್ಲೀಟ್ ಆಗುತ್ತೆ.